ನಮಸ್ತೆ ಫ್ರೆಂಡ್ಸ್, ನೋಡಿ ಈ ಥರ ಜಾಮಿಟ್ರಿ ಕಟಿಂಗ್ ಯಾವಾಗಲೂ ಅಬ್ಸರ್ವ್ ಮಾಡಿ. ಗಿಡಗಳಲ್ಲಿ, ತೆಂಗಿನ ಗಿಡಗಳಲ್ಲಿ ಈ ಥರ ಕಟಿಂಗ್ಸ್ ಬಂದರೆ ಅದು ರೈನೋ ಬೀಟಲ್ ಅಫೆಕ್ಟ್ ಆಗಿದೆ ಅಂತ ಅರ್ಥ. ಯಾವ ಥರ ನೋಡಿ, ಸುಳಿಗರಿಗಳಿಗೆ ಹೋಗುತ್ತೆ, ಹೋಲ್ ಮಾಡುತ್ತೆ. ಹೋಲ್ ಮಾಡಿ ಆದಮೇಲೆ ಒಳಗಡೆ ಪೂರ್ತಿ ತಿಂದ್ಕೊಂಡು ಹೋಗುತ್ತೆ. ಮತ್ತು ಇದು ಅಬ್ಸರ್ವ್ ಮಾಡಿ, ಗಿಡ ಸುಳಿನೇ ಸ್ವಲ್ಪ ಕ್ರಾಸ್ ಆಗಿದೆ ಮೇಲ್ಗಡೆ ಹೋಗ್ತಾ ಹೋಗ್ತಾ. ನೋಡಿ ಆ ಗರಿಗಳಲ್ಲಿ ನೋಡಿ ಎಲ್ಲ ತೂತ ಮಾಡಿದೆ ಹೋಲ್ಸು. ನೋಡಿ ಅದರಲ್ಲಿ ಕಾಣ್ತಾ ಇದೆ ನೋಡಿ. ಇವೆಲ್ಲ ಒಳಗಡೆಯಿಂದ ಫುಲ್ಲು ತಿಂದ್ಕೊಂಡೋಗಿ ಫೈನಲ್ ಸುಳಿ ಫುಲ್ ತಿಂದ್ಬಿಟ್ಟು ಸುಳಿ ಬಿದ್ದು ಸತ್ತೋಗುತ್ತೆ. ಇಲ್ಲೊಂದು ಗರಿ ಬಿದ್ದಿದೆ, ತೋರಿಸ್ತೀನಿ ಹೇಗೆ ತಿಂದಿದೆ ಅಂತ. ನೋಡಿ ಪೂರ್ತಿ ಅಲ್ಲಿ ಕಟ್ಟೆ ಮಾಡಿಬಿಟ್ಟಿದೆ. ಆ ಥರ ನೋಡಿ, ಈ ಥರ ಒಳಗೋಗಿ ಫುಲ್ಲು ತಿನ್ಕೊಂಬಿಟ್ಟು ತೂತ ಮಾಡಿಕೊಂಡು ಈ ಥರ ನಾರನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ಒಳಗಡೆ ಮೊಟ್ಟೆ ಇಕ್ಕೊಳುತ್ತೆ. ಒಳಗಡೆ ಹುಳಗಳು ಸೇರಿಕೊಂಡು ಫುಲ್ಲು ಇಡೀ ಮರನೇ ಹಾಳು ಮಾಡಿಬಿಡುತ್ತೆ. ನೀವು ನೋಡ್ಕೋಬೇಕು, ತೆಂಗಿನ ಮರಗಳು ಅಬ್ಸರ್ವ್ ಮಾಡ್ತಿರಬೇಕು. ಇದರದ್ದು ಇನಿಷಿಯಲ್ ಸ್ಟೇಜ್ ಏನು ಅಂದರೆ, ಫಸ್ಟು ಗರಿ ಕಟ್ ಆಗೋದು, ಜಾಮಿಟ್ರಿ ಕಟಿಂಗು, ವಿ ಶೇಪ್ ಕಟಿಂಗು. ನೆಕ್ಸ್ಟ್ ಸ್ಟೇಜು ನೋಡಿಕೊಂಡು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಇಡೀ ತೋಟನೇ, ಇಡೀ ಮರನೇ ಹಾಳಾಗಿ ಹೋಗುತ್ತೆ ಇದರಿಂದ. ನೋಡಿ, ಇದು ಒಳಗೆಲ್ಲ ತಿನ್ಕೊಂಡು ನಾರು ಮಾಡಿ ಪೂರ್ತಿ ಇದು ಮಾಡಿದೆ.